ನಟನೆಯಲ್ಲಿ ನಟ ಸಾರ್ವಭೌಮ, ಗಾಯನದಲ್ಲಿ ಗಾನಗಂಧರ್ವ ರಾಜ್ ಅಜರಾಮರ. ಕನ್ನಡ ನುಡಿ, ನೆಲ ಮತ್ತು ಜಲದಲ್ಲಿ ಇಂದಿಗೂ ಅಜರಾಮರವಾಗಿರುವ ಕೋಟ್ಯಾಂತರ ಕನ್ನಡಿಗರ ಪ್ರೀತಿಯ ಅಣ್ಣವರು ಎಂದೇ ಖ್ಯಾತರಾದ ಡಾಕ್ಟರ್ ರಾಜ್ಕುಮಾರ್ ಅವರು ಭಾರತೀಯ ಚಿತ್ರರಂಗ ಕಂಡ ಅತ್ಯಂತ ಶ್ರೇಷ್ಠ ನಟ. ಏಪ್ರಿಲ್ 24, 1929ರಂದು ಗಾಜನೂರಿನಲ್ಲಿ ಜನಿಸಿದ ಮುತ್ತುರಾಜ್ ಅಂದು ಪ್ರಖ್ಯಾತ ರಂಗಭೂಮಿ ಕಲಾವಿದರಾಗಿದ್ದ ಪುಟ್ಟಸ್ವಾಮಯ್ಯನವರ ಪುತ್ರ. ತಂದೆಯ ಅಭಿನಯದ ಕಲೆ ರಕ್ತಗತವಾಗಿ ಬಂದಿದ್ದರಿಂದಲೋ ಏನೋ ಬಾಲ್ಯದಲ್ಲೇ ನಟನೆಯತ್ತ ಒಲವು ತೋರಿದ ಇವರು ಗುಬ್ಬಿ ವೀರಣ್ಣ ನಾಟಕ ಕಂಪನಿಯ ಮೂಲಕ ರಂಗಭೂಮಿಗೆ ಪಾದಾರ್ಪಣೆ ಮಾಡಿದರು. ಅಲ್ಲಿಂದ ಶುರುವಾದ ಇವರ ಕಲಾ ಜೀವನ 1954ರಲ್ಲಿ ಬೇಡರ ಕಣ್ಣಪ್ಪ ಚಿತ್ರದ ಮೂಲಕ ಬೆಳ್ಳಿತೆರೆಗೆ ಪಾದಾರ್ಪಣೆ ಮಾಡಿದರು. ಕನ್ನಡ ಚಿತ್ರರಂಗದ ಇತಿಹಾಸದಲ್ಲೇ ಹೊಸ ಯುಗಕ್ಕೆ ನಾಂದಿ ಹಾಡಿದರು. ಬೇಡರ ಕಣ್ಣಪ್ಪ ಸಿನಿಮಾದ ಮೂಲಕ ಸಿನಿರಂಗಕ್ಕೆ ಪಾದಾರ್ಪಣೆ ಮಾಡುವಾಗ ನಿರ್ಮಾಪಕರಾದ HLN ಸಿಂಹ ಅವರು ಮುತ್ತುರಾಜ್ ಎಂಬ ಹೆಸರನ್ನು ಬದಲಾಯಿಸಲು ನಿರ್ಧರಿಸಿದರು. ಆಗ ಹುಟ್ಟಿದೆ ಈ ರಾಜ್ಕುಮಾರ್. ಇದೇ ಹೆಸರು ಈಗ ಕೋಟ್ಯಾಂತರ ಜನರ ಮನಸ್ಸಲ್ಲಿ ನೆಲೆ ಊರಿದೆ. ಪೌರಾಣಿಕದಿಂದ ಹಿಡಿದು ಐತಿಹಾಸಿಕದವರೆಗೂ, CID ಅಧಿಕಾರಿಯಿಂದ ಹಿಡಿದು ಸಮಾಜಕ್ಕೆ ಒಳ್ಳೆಯ ಆದರ್ಶ ನೀಡುವ ಪಾತ್ರಗಳನ್ನು ನಟನೆ ಮಾಡಿರುವ ಅಣ್ಣವರು ನಟನೆಯಲ್ಲದೆ ಗಾಯನದಲ್ಲೂ ಸೈ ಎನಿಸಿಕೊಂಡವರು. ಅವರು ಹಾಡಿರುವ ಭಕ್ತಿಗೀತೆಗಳಾಗಲಿ ಸಿನಿಮಾ ಹಾಡುಗಳಾಗಲಿ ಇಂದಿಗೂ ಕನ್ನಡಿಗರ ಮನಸ್ಸಲ್ಲಿ ಅಚ್ಚಾಗಿ ಉಳಿದಿದೆ. ಅದರಲ್ಲೂ ಜೀವನ ಚೈತ್ರ ಸಿನಿಮಾದ ನಾದಮಯ ಹಾಡಿಗೆ ರಾಷ್ಟ್ರ ಪ್ರಶಸ್ತಿ ಕೂಡ ಲಭಿಸಿದೆ. ಕೇವಲ ನಟನೆಯಷ್ಟೇ ತನ್ನ ಜವಾಬ್ದಾರಿ ಎಂದು ಸೀಮಿತವಾಗದ ಅಣ್ಣವರು ಗೋಕಾಕ್ ಚಳವಳಿಯ ನೇತೃತ್ವ ವಹಿಸಿ ಕನ್ನಡ ಭಾಷೆಯ ಉಳಿವಿಗಾಗಿ ಕೈ ಎತ್ತಿದವರು. ತಮ್ಮ ಸಿನಿಮಾಗಳಲ್ಲಿ ಎಂದಿಗೂ ಧೂಮಪಾನ ಅಥವಾ ಮದ್ಯಪಾನ ದೃಶ್ಯಗಳಲ್ಲಿ ನಟಿಸದೆ ಸಮಾಜಕ್ಕೆ ಮಾದರಿಯಾದರು. ಅಭಿಮಾನಿಗಳೇ ದೇವರು ಎಂದು ನಂಬಿದ್ದ ಇವರಿಗೆ ಅಷ್ಟೊಂದು ಪ್ರಶಸ್ತಿ ಲಭಿಸಿದರೂ ಕೂಡ ಸರಳತೆಯನ್ನ ಉಸಿರಾಗಿಸಿಕೊಂಡವರು ಅಣ್ಣವರು. ಇಂದಿಗೂ ಕರ್ನಾಟಕದ ಮನೆ ಮನೆಯ ಗೋಡೆಯ ಮೇಲೆ ರಾರಾಜಿಸುತ್ತಿದ್ದಾರೆ. ಕನ್ನಡಿಗರ ಮನೆಯ ಮಗನಾಗಿ, ಬಂಗಾರದ ಮನುಷ್ಯನಾಗಿ ಇಂದಿಗೂ ಅಜರಾಮರವಾಗಿದ್ದಾರೆ.